ನಮಸ್ತೆ ಮೇಡಮ್. ನಮ್ಮ ಹೆಸರು ಸರ್. ಮಹೇಶ್ ಅಂತ. ಸರ್, ಇವತ್ತು ಸಂತೋಷಲ್ಲಿ ಟಾಕ್ಸಿಕ್ ಹಬ್ಬ ನಡೀತಿದೆ. ಹೌದು ಸಾಕಷ್ಟು ಜನರಿಗೆ ಇಲ್ಲಿರುವಂತ ಹೊಟ್ಟೆ ಅಷ್ಟು ಬಂದವರಿಗೆ ಊಟ ಇವತ್ತು ಹೌದು ಹೌದು ಅನ್ನದಾನ ನಡೀತಾ ಇದೆ. ಹೌದು ಹೌದು ಹೇಳಿ ಸರ್, ನಿಮ್ಗೆ ಎಷ್ಟು ಖುಷಿ ಇದೆ? ಏನಿಲ್ಲ ಮೇಡಮ್, ಅವ್ರ ಮೂವಿ ರಿಲೀಸು ಆಗಲಿ, ಅವ್ರ ಬರ್ತ್ಡೇ ಆಗಲಿ, ಅವ್ರ ರಿಲೇಟೆಡ್ ಏನೇ ಆ್ಯಕ್ಟಿವಿಟಿ ಆಗಲಿ ನಮ್ಗೊಂಥರ ಹಬ್ಬದ ಥರ. ಸೊ ಅದಕ್ಕೆ ಅದನ್ನು ನಾವು ಹಬ್ಬ ಹೆಂಗೆ ಸೆಲೆಬ್ರೇಟ್ ಮಾಡ್ತೀವೋ ಅದೇ ಥರ ಸೆಲೆಬ್ರೇಟ್ ಮಾಡ್ತೀವಿ. ಅವ್ರ ಬರ್ತ್ಡೇ ಆಗಿರಲಿ, ಅವ್ರ ಮೂವಿ ರಿಲೀಸ್ ಆಗಿರಲಿ. ಬಂದಿರೋದು 4 ವರ್ಷ ಆಯಿತು. 4 ವರ್ಷದಲ್ಲಿ ಇದೊಂದು ನಮ್ಗೆ ಆಪರ್ಚುನಿಟಿ. ಸೊ ನಮ್ಮ ಕಡೆಯಿಂದ ಏನು ಮಾಡ್ಬೋದು ಅದು ಅವ್ರ ಇಂಡಸ್ಟ್ರಿಗೆ ಅವ್ರು ಮಾಡ್ತಾ ಇದ್ದಾರೆ. ಅವ್ರ ಹೆಸರಲ್ಲಿ ನಾವೇನೋ ಒಂದು ಚಿಕ್ಕದಾಗಿ ಇನ್ನೊಂದು ಕೆಲಸ ಮಾಡ್ತಾ ಇದ್ದೀವಿ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಸರ್? ಇದು ಎರಡನೇ ಸಲ ಮೇಡಮ್. ಇದು ಎರಡನೇ ಸಲ. ಅಂದರೆ ಮುಂಚೆ KGF 1 ಟೈಮಲ್ಲಿ ಒಂದು ಸಲ ಮಾಡಿದ್ವಿ. ಇದು ಭೇಟಿ ಮಾಡಿದ್ಯಾ? ಈಗ ಭೇಟಿ ಮಾಡಿದ್ದಿದೆ ಮೇಡಮ್. ಒಂದು 2-3 ಸಲ ಭೇಟಿ ಮಾಡಿದ್ದೀವಿ. ಸರ್, 4 ವರ್ಷದಿಂದ ಡಿಲೇ ಆಯ್ತು ಫಿಲಮ್. ಹೌದು ಟಾಕ್ಸಿಕ್ ಬರಕ್ಕೆ 4 ವರ್ಷ ಆಯ್ತು. ಹೌದು ಏನು ಅನ್ಸುತ್ತೆ ಸರ್? ತಡ ಆಯ್ತು ಅನ್ಸುತ್ತಾ? ತಡ ಆಯಿತು ಅನಿಸುತ್ತೆ. ಬಟ್ ನಾವು ಬಿಗ್ ಸ್ಕ್ರೀನ್ ತಡ ಆಯಿತು ಅಂತ ತುಂಬಾ ಅನಿಸುತ್ತೆ. ಬಟ್ ನಾವು ಬಿಗ್ ಸ್ಕ್ರೀನ್ ಮೇಲೆ ಆ ಒಂದು ಔಟ್ಪುಟ್ ನೋಡಿದಾಗ ಏನಕ್ಕೆ 4 ವರ್ಷ ಡಿಲೇ ಆಯಿತು ಅಂತ ನಮ್ಗೆ ಕಂಪ್ಲೀಟ್ ಕ್ಲಾರಿಟಿ ಸಿಗುತ್ತೆ. 4 ವರ್ಷದ ಎಫರ್ಟ್ ನಮ್ಮ ಕಣ್ಣಿಗೆ ಕಾಣುತ್ತೆ. ಫಸ್ಟ್ ಶೋ 6 ಗಂಟೆಗೆ ಸ್ಟಾರ್ಟ್ ಆಯ್ತು. ಹೌದು ಹೌದು ಸಿನಿಮಾ ನೋಡಿದ್ರಿ, ಏನು ಅನ್ಸುತ್ತೆ? ತುಂಬ ಚೆನ್ನಾಗಿತ್ತು ಮೇಡಮ್, ತುಂಬ ಇಷ್ಟ ಆಯಿತು. ನಾವು ಮೇಯ್ನ್ಲಿ ಸೆಲೆಬ್ರೇಷನ್ಸಲ್ಲಿ ತುಂಬ ಬ್ಯುಸಿ ಆಗಿದ್ವಿ. ಸೊ ಇನ್ನೊಂದೆರಡು ಶೋ ಬುಕ್ ಮಾಡಿದ್ವಿ ಇವತ್ತೇ. ಸೊ ಇನ್ನೊಂದು ಸಲ ನೋಡಿದ್ರೆ ಅದು ಒಳ್ಳೆ ಕ್ಲಾರಿಟಿ ಬರುತ್ತೆ. ಮಲ್ಟಿಪ್ಲೆಕ್ಸಲ್ಲೆಲ್ಲ ಬುಕ್ ಮಾಡಿದ್ವಿ. ಬಟ್ ನಮಗೆ ಕ್ವಾಲಿಟಿ ಆಗಲಿ ಔಟ್ಪುಟ್ ಆಗಲಿ ತುಂಬಾ ಇಷ್ಟ ಆಯಿತು. ನಾವು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ತುಂಬ ಚೆನ್ನಾಗಿತ್ತು ಮೂವಿ. ಸರ್, ತೆಲುಗು ಚಾನಲ್ ಕೆಲವು 3-4 ಚಾನಲ್ ನೆಗೆಟಿವ್ ಇಂಪ್ಯಾಕ್ಟ್ ಕೊಡ್ತಾರೆ. ಮಾಡ್ತಾರೆ ಸರ್, ಅವ್ರು ಇನ್ನೇನು ಮಾಡೋಕ್ಕಾಗತ್ತೆ ಹೇಳಿ. ಈಗ ಯಾರೋ ಒಬ್ಬ, ಅದು KGF ಅಲ್ಲಿ ಒಂದು ಡೈಲಾಗ್ ಇದೆ, ಯಾರೋ ಒಬ್ಬ ಎಲ್ಲಿಂದನೋ ಬಂದು ಹೊಡೆದ್ಬಿಟ್ರೆ ಏನೋ ಆಗ್ಬಿಡುತ್ತಲ್ಲ ನಿಮಗೆ ಅನ್ನೋ ಥರ. ಸೊ ಇಲ್ಲಿನವ್ರು ಹೋಗಿ ಅಲ್ಲಿ ಡಾಮಿನೇಟ್ ಮಾಡಿದ್ರೆ ಅವ್ರಿಗೆ ಜಲಸ್ ಅನ್ನೋದು ಇದ್ದೇ ಇರುತ್ತೆ. ಅದು ಬೇರೆ ರೀಸೆಂಟ್ಲಿ ಒಂದು ಮೂವಿ ತುಂಬ ಚೆನ್ನಾಗಿ ಹೋಗ್ತಾ ಇತ್ತು. ಅದು ಏನೋ ನಮ್ಮ ಟಾಕ್ಸಿಕ್ ರಿಲೀಸ್ ಆಗಿರೋದ್ರಿಂದ ಅವ್ರಿಗೆ ಸ್ಕ್ರೀನ್ ಕಡಿಮೆ ಆಗಿರೋದ್ರಿಂದ ಏನಾದ್ರು ನೆಗೆಟಿವ್ PR ಆಗ್ತಿರ್ಬೋದು. ಅಥವಾ ಕೆಲವ್ರು ಇಂಟೆನ್ಷನಲ್ಲಿ ಮಾಡ್ತಾರೆ, ಮಾಡೋರಿಗೆ ಮಾಡಕ್ಕೆ ಬೇರೆ ಕೆಲಸ ಇಲ್ಲ. ಚಾನಲ್ ಒಬ್ರು ಹೇಳಿದ್ದಾರೆ, ಆಕ್ಚುಲಿ ಬೆಳಗ್ಗೆ ಎಲ್ಲ ಕಡೆ ನಾರ್ಮಲ್ 6 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಹೌದು ಅವಾಗಲೇ ಅರ್ಲಿ ಮಾರ್ನಿಂಗ್ ನೆಗೆಟಿವ್ ಕೊಡ್ತಾರೆ. ಹೌದು, ಇಂಟೆನ್ಷನಲ್ ನೆಗೆಟಿವ್ ರಿವ್ಯೂಸ್ ಅಂತಾರೆ ಅದಕ್ಕೆ. ಅವರು ವಾಂಟೆಡ್ಲಿ ಮೂವಿನೂ ನೋಡೋಕೆ ಮುಂಚೆನೇ ಸ್ಟಾರ್ಟ್ ಮಾಡಿರ್ತಾರೆ. ಅವರೆಲ್ಲ ವಾಂಟೆಡ್ಲಿ ಮಾಡೋರು ಮಾಡೇ ಮಾಡ್ತಾರೆ. ಏನು ಮಾಡೋದು, ಹಂಗೆ ನೋಡ್ಕೊಂಡು KGFಗೂ ನೆಗೆಟಿವ್ ರಿವ್ಯೂಸ್ ಬಂದಿದೆ, ಬಾಹುಬಲಿಗೂ ನೆಗೆಟಿವ್ ರಿವ್ಯೂಸ್ ಬಂದಿದೆ. ಅವೆಲ್ಲ ತುಂಬ ದೊಡ್ಡ ಮೂವಿ, ತುಂಬ ದೊಡ್ಡ ಹಿಟ್ ಆಯಿತು. ಸೊ ಈ ಮೂವಿನೂ ತುಂಬ ದೊಡ್ಡ ಹಿಟ್ ಆಗಿ ಅವ್ರಿಗೆಲ್ಲ ಒಂದು ಆನ್ಸರ್ ಕೊಡುತ್ತೆ ಅಂತ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಸರ್, ಈಗ ಬೇರೆ ಫ್ಯಾನ್ಸ್ಗಳೆಲ್ಲ ಇದ್ದಾರೆ, ಏನು ಸಪೋರ್ಟ್ ಕೊಡ್ತಾರೆ? ದರ್ಶನ್ ಸರ್ ಫ್ಯಾನ್ಸ್ ಇರ್ಬೋದು, ಎಲ್ಲರೂ ಸುದೀಪ್ ಸರ್ ಫ್ಯಾನ್ಸ್ ಇರ್ಬೋದು, ಓಕೆ, ಅವ್ರ ಫ್ಯಾನ್ಸ್, ಅಪ್ಪು ಸರ್ ಫ್ಯಾನ್ಸ್ ಎಲ್ಲ ಓಕೆ, ಸಪೋರ್ಟಿಂಗ್ ಮಾಡ್ತಾರೆ. ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಸರ್. ಅಂದರೆ ಈಗಲಿಂದನೇ ಅಲ್ಲ, ಯಶ್ಗೆ ಅಂತಂದರೆ ಮೊದಲಿಂದನೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಈಗ ಯಶ್ ಫ್ಯಾನ್ಸಿಂದ ಮಾತ್ರ ಒಂದು ಮೂವಿ ಯಾವತ್ತೂ ಗೆಲ್ಲಕ್ಕಾಗಲ್ಲ ಸರ್. ಎಲ್ಲರೂ ಸಪೋರ್ಟ್ ಇದ್ದರೆ ನ್ಯೂಟ್ರಲ್ ಆಡಿಯನ್ಸ್ ಮೈನು, ಫ್ಯಾಮಿಲಿ ಆಡಿಯನ್ಸ್ ಅಂತ ಹೇಳಬೇಕು. ಬಟ್ ಈ ಮೂವಿಗೆ ಫ್ಯಾಮಿಲಿ ಆಡಿಯನ್ಸ್ ಅಂತ ಹೇಳೋಕ್ಕಾಗಲ್ಲ. ಸೊ ನ್ಯೂಟ್ರಲ್ ಆಡಿಯನ್ಸ್ ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಬೇರೆ ಫ್ಯಾನ್ಸೂ ನಾನು ತುಂಬಾ ನೋಡಿದ್ದೀನಿ, ಮ್ಯಾಕ್ಸಿಮಮ್ ಸಪೋರ್ಟ್ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಏನು ಇಶ್ಯೂ ಇಲ್ಲ ಸರ್. ಕನ್ನಡದಲ್ಲಿ ಏನು ಇಶ್ಯೂ ಇಲ್ಲ ನಮ್ಮ ಕಡೆಯಿಂದ. ತೆಲುಗು ಸ್ವಲ್ಪ ನೆಗೆಟಿವ್ ಆಗ್ತಾ ಇದೆ, ನನ್ನ ಕಣ್ಣಿಗೂ ಬಂತು. ಆಗಲಿ, ಪರವಾಗಿಲ್ಲ, ತೊಂದರೆ ಇಲ್ಲ. ಅವ್ರು ಏನು ಮಾಡ್ತಾರೋ ಅದು ಮಾಡಲಿ, ನಮಗೆ ತೋರಿಸೋಣ. ಸರ್, ಅನ್ನದಾನ ಮಾಡ್ತಿದ್ರೆ ಇನ್ನು ಎಷ್ಟು ಜನ ಇರ್ತೀವಿ? ಇವತ್ತು ಒಂದೇ ದಿನ ಸರ್. ಅದು ನಾವು 110 kg ಮಾಡಿಸಿದ್ದೀವಿ ಮೇಡಮ್. 110 kg, 1200 ಜನಕ್ಕೆ ಆಗೋ ಥರ ಮಾಡಿಸಿದ್ದೀವಿ. ಸೊ ನಮ್ಮ ಕೈಲಾಗಿದ್ದು. ಸೊ ನಾವೆಲ್ಲ ಫ್ಯಾನ್ಸೇ ಹಾಕ್ಕೊಂಡು ಮಾಡಿಸಿದ್ದೀವಿ. ಸೊ ಥ್ಯಾಂಕ್ ಯು.